ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅತ್ಯಮೂಲ್ಯವಾದದೆ. ಅದೇ ನನ್ನೆದೆಯ ಕೋಗಿಲೆಯ ಹಾಡಿರ್ಬೋದು ಅಥವಾ ರಾಘವೇಂದ್ರ ನೀ ಮೌನವಾದರೆ ಮತ್ತೆ ಸೋಲೆ ಇಲ್ಲ, ಇಂತಹ ಅತ್ಯದ್ಭುತವಾದ ಒಂದು ಅತ್ಯಂತ ಅಂತಂದ್ರೆ ಕನ್ನಡ ಚಿತ್ರರಂಗ ಮತ್ತು ಈ ದಕ್ಷಿಣ ಭಾರತ ಚಿತ್ರರಂಗವನ್ನೇ ವಿಜೃಂಭಿಸಿ ಮತ್ತೆ ಈಗಲೂ ಕೂಡ ಅವರು ಎಷ್ಟು ನೂರಾರು ವರ್ಷ ಆಗ್ಬೋದು. ಪತಿಯ ಅಂತಿಮ ದರ್ಶನವನ್ನ ಪಡೆದ ನಾದಬ್ರಹ್ಮ ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಅಂತಿಮ ನಮನ. ಅಂತಿಮ ದರ್ಶನದ ಬಳಿಕ ಜಾನಕಮ್ಮನನ್ನ ಸ್ಮರಿಸಿದ ಹಂಸಲೇಖ. ಜಾನಕಿ ನನ್ನ ಕಡೆಯ ದಿನ ಕರುನಾಡಿನಲ್ಲೇ ಆಗ್ಬೇಕು ಅಂತ ಹೇಳಿದ್ರು. ಇಬ್ಬರು ಮಹಾನ್ ಗಾಯಕರು ಕನ್ನಡಕ್ಕೆ ಅಪಾರ ಗೌರವವನ್ನ ಕೊಟ್ಟಿದ್ರು. ಅವರದ್ದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ. ಇನ್ನು ಜಾನಕಮ್ಮನವರು ದೈವ ಭಕ್ತ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಜಾನಕಮ್ಮ 6 ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಿರಿಯ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಮಾತನಾಡಿದ್ದಾರೆ. ಸಂಸ್ಕೃತಿಗೆ ಕೋಡು ಬರೆಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸಿಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದ್ರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನ ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲಾ ಭಾಷೆಯೂ ಪ್ರಿಯ, ಎಲ್ಲಾ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳು ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂತ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲ್ ಅನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದರ ಜೊತೆಯಲ್ಲಿ ಕೈಗೂಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆಕ್ಚುಲಿ ಮಗನ ನಿರ್ಗಮನವೇ ಅವರಿಗೆ ತ್ರಾಣವನ್ನ ಕಡಿಮೆ ಮಾಡಿದೆ. ಆಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂತ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ
ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನ ನಾವು ಸಾಟಿಯಾದಂಥ ಧ್ವನಿ, ಸಾಟಿ ಆಗುವಂತ ಕಂಠ ಇನ್ನೆಲ್ಲೂ ಇಲ್ಲ ಅನ್ನೋದು ಗೊತ್ತಿರುವಂತ ಸಂಗತಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ವಿ, ಆಗಿನ ಗೆಜ್ಜೆ ಪೂಜೆಯ ಹಾಡುಗಳು, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಮೈ ರೋಮಾಂಚನ ಆಗ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಆ ಎರಡೂ ಕನಸಲ್ಲಂತೂ ನಾವು ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂಥ ಗೀತೆಗಳನ್ನ ಇನ್ಯಾರು ಹಾಡಕ್ ಆಗೋದೇ ಇಲ್ಲ. ಮಹಾನ್ ದೈವಭಕ್ತರು ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನ ಇಟ್ಕೊಂಡು ಅವರು ಇರೋದನ್ನ ನಾವು ಗಮನಿಸಬಹುದು. ಆ ರೀತಿಯ ದೈವಭಕ್ತರು ಕೈಯಲ್ಲಿ ಕೃಷ್ಣನ್ ಇಟ್ಕೊಂಡೇ ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ವಿಗ್ರಹನೂ ಕೈಯಲ್ಲಿದೆ, ಅವ್ರಿಗೆ ಅವರೇ ಸಾಟಿ. ನಾವಿನ್ನ ಇದಕ್ಕಿಂತ ಏನು ಹೆಚ್ಚು ಹೇಳಕ್ಕಾಗಲ್ಲ. ನಮಸ್ಕಾರ. ಸಾಟಿ ಆದಂತ ಧ್ವನಿ, ಸಾಟಿ ಆಗುವಂತ ಕಂಠ ಇನ್ನೆಲ್ಲೂ ಇಲ್ಲ. ನಾನು ಈ ಹಾಡನ್ನ ಹಾಡ್ತಿದ್ದೆ. ಈ ಹಾಡನ್ನ ಕೇಳಿ ನನ್ನ ಜೊತೆಗೆ ಪ್ರೇಮಾಂಕುರ ಆಗಿದ್ದು. ಈ ಹಾಡನ್ನ ನಾನು ಹಾಡ್ತಿದ್ದೆ, ಜೊತೆಗೆ ಮೌತಾರ್ಗನಲ್ಲಿ ನುಡಿಸ್ತಿದ್ದೆ. ನನಗೆ ಪ್ರಿಯವಾದಂತ ಹಾಡು. ಸೊ ನನ್ನನ್ನ ವಿಜಯ ಮಹೇಶ್ ಅವ್ರನ್ನ ಜೋಡಿಸಿದಂತ ಹಾಡು, ಈ ಹಾಡನ್ನ ಹಾಡಿದವರು ಎಸ್ ಜಾನಕಿಯವರು. ಸೊ ಆ ಕಾರಣಕ್ಕೆ ಈ ದಿನ ನನಗೆ ವೈಯಕ್ತಿಕವಾಗಿ ದೊಡ್ಡ ಲಾಸ್ ಅಂತ ಅನ್ಸುತ್ತೆ. ಆದರೂ ಸಹ ಅವರ ದೇಹ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು. ಅವರು ಆಡಿರ್ತಕ್ಕಂಥ ಲಕ್ಷಾಂತರ ಹಾಡುಗಳು, ನಾವು ಈ ಜಗತ್ತು, ಈ ಪ್ರಪಂಚ ಇರೋವರೆಗೂ ಜೀವಂತವಾಗಿರುತ್ತೆ. ಹಾಗಾಗಿ ಅವರ ದೇಹ ಏನಿದೆ, ಅವರ ದೇಹಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಭಗವಂತ ಅವರ ಕುಟುಂಬಸ್ಥರಿಗೆಲ್ರಿಗೂ ಈ ಲಾಸ್ ಅನ್ನ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಸ್ ಜಾನಕಿಯವರಂದ್ರೆ ಅತ್ಯಂತ ಕನ್ನಡದ ಪ್ರೇಮವನ್ನು ಇಟ್ಕೊಂಡಿದ್ದು.